ಪೊಲೀಸ್ ಇಲಾಖೆಗೆ ಕಳಂಕ ತರುವ ಕೆಲಸ ಮಾಡಿದ್ರ ಪೇದೆ. ಸ್ಟೇಟಸ್ ಇಟ್ಟು ಪೇಚೆಗೆ ಸಿಲುಕಿದ ನಿಷ್ಠಾವಂತ ಖಾಕಿ. ಇಲ್ಲೊಬ್ಬ ಪೊಲೀಸ್ ತಮ್ಮ ವಾಟ್ಸಾಪ್ ಸ್ಟೇಟಸ್ ಇಟ್ಕೊಂಡು ಪೇಚೆಗೆ ಸಿಲುಕಿರುವ ಘಟನೆ ಕೊಪ್ಪಳದ ಹನುಮಸಾಗರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಇದೇ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪೇದೆ ಬ್ರಹ್ಮಾನಂದ್ ಕಣ್ರಿ. ಇವರು ಇಟ್ಟಿರುವ ಸ್ಟೇಟಸ್ ಪೊಲೀಸ್ ಇಲಾಖೆಯಲ್ಲಿರುವ ಗಂಭೀರ ಸಮಸ್ಯೆ ಎತ್ತಿ ತೋರಿಸುತ್ತಿದೆ. ಇದೀಗ ಇವರ ವಿರುದ್ಧ ಕ್ರಮ ಮತ್ತು ಪೇದೆಯ ಮಾಹಿತಿಯನ್ನ ಎಸ್ಪಿ ಕೇಳಿದ್ದಾರೆ. ಬ್ರಹ್ಮಾನಂದ ಅಂತ ಹೇಳಿ PC10 ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಆಗುವಂಗೆ ಸ್ವಲ್ಪ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು. ಆ ಪ್ರಯುಕ್ತ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ಅವನು ವೈಯಕ್ತಿಕ ಕಾರಣಗಳಿಂದ ಹಾಕ್ಕೊಂಡಿದ್ದಾನೆ. ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ ಅಂಡ್ ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ದೀವಿ. ರಿಪೋರ್ಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ದೀವಿ. ಬ್ರಹ್ಮಾನಂದ್ ಪೇದೆ ಪತ್ರಿಕೆಯಲ್ಲಿ ಬಂದಿರುವ ಸುದ್ದಿಯ ತುಣುಕನ್ನ ಸ್ಟೇಟಸ್ ಮಾಡಿಕೊಂಡಿದ್ರು. ಈ ವರ್ಷದಲ್ಲಿ 8,300 ಪೊಲೀಸರ ನೇಮಕಾತಿ, ಹಂತ ಹಂತವಾಗಿ ಖಾಲಿ ಹುದ್ದೆಗಳ ಭರ್ತಿ ಅಂತ ಶೀರ್ಷಿಕೆಯಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಈ ಸುದ್ದಿಯ ತುಣುಕು ಹಾಗೂ ಅದರ ಕೆಳಗೆ 365 ದಿನ ಡ್ಯೂಟಿ ಮಾಡಬೇಕು, ಒಂದಿನಾನೂ ರಜೆ ಇಲ್ಲ, ಈ ಕೆಲಸಕ್ಕಿಂತ ಎಗ್ ರೈಸ್ ಮಾರಿ ಬದುಕೋದೇ ಬೆಟರ್ ಅಂತ ಬರೆದುಕೊಂಡಿದ್ರು. ಈ ವಿಚಾರ ಪೊಲೀಸ್ ಇಲಾಖೆಯ ಎಲ್ಲೆಡೆ ವೈರಲ್ ಆಗಿದೆ. ಹಾಗೆ ಈ ರೀತಿ ಸ್ಟೇಟಸ್ನಿಂದ ಮುಂದೆ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಬರಬೇಕು ಅನ್ನೋ ಆಕಾಂಕ್ಷೆಗಳ ಹುಮ್ಮಸ್ಸು ಕುಗ್ಗಿಸುವಂತೆ ಮಾಡಿದೆ. ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಪಿ ಅವರು ಬ್ರಹ್ಮಾನಂದ್ ಅವರ ಬಗ್ಗೆ ಹನುಮಸಾಗರ ಠಾಣೆಯ PSIಗೆ ಮಾಹಿತಿ ಕೇಳಿದ್ದಾರೆ. ಅಲ್ಲದೆ ಬ್ರಹ್ಮಾನಂದ್ ಮಾತನಾಡಿರುವ ರಜೆ ವಿಚಾರದ ಬಗ್ಗೆ ಖುದ್ದು ಎಸ್ಪಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈಗಾಗಲೇ ಬ್ರಹ್ಮಾನಂದ್ ವರ್ಷದಲ್ಲಿ 25 ರಜೆ ಪಡೆದುಕೊಂಡಿದ್ದಾರೆಂದು ಹೇಳಿಕೊಂಡಿದ್ದಾರೆ. ವೈಯಕ್ತಿಕ ಕಾರಣಗಳಿದ್ದಲ್ಲಿ ಯಾವಾಗಾದ್ರೂ ರಜೆ ಕೊಟ್ಟೆ ಕೊಡ್ತೀವಿ. ಇವ್ರಿಗೂ ಕೂಡ ಒಂದು ವರ್ಷದಲ್ಲಿ 25 ರಜೆ ತಗೊಂಡಿದ್ದಾರೆ ಅವರು ರಜೆ ತಗೊಂಡಿದ್ದಾರೆ. ಬಟ್ ಅದೇ ಹೇಳ್ತಾ ಇದೀವಲ್ಲ, ವೈಯಕ್ತಿಕ ಕಾರಣಗಳಿದ್ದಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕಾದಲ್ಲಿ ಖಂಡಿತವಾಗಿ ನಾವು ಅವ್ರಿಗೆ ಅಪ್ರೋಚ್ ಮಾಡೋದಲ್ಲಿ ನಾವು ಕೊಟ್ಟೇ ಕೊಡ್ತೀವಿ. ಇನ್ನು ಸ್ಟೇಟಸ್ ಇಡಲು ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಇದು ಎಲ್ಲರ ವೈಯಕ್ತಿಕ ವಿಚಾರವಾಗಿದ್ರು ಇದು ಒಂದು ಇಲಾಖೆಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡುತ್ತಿದೆ. ಹೀಗಾಗಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿದೆ ಕಣ್ರಿ. ಇನ್ನು ಪೊಲೀಸರಿಗೆ ಯಾವುದೇ ರಜೆ ಸಮಸ್ಯೆ ಇದ್ರೆ SP ಗಮನಕ್ಕೆ ತರುವಂತೆ ಹೇಳಲಾಗಿದೆ. ಇನ್ನು ನಮ್ಮ ಇಲಾಖೆಯಲ್ಲಿ ಆಪ್ತ ಸಮಾಲೋಚಕರು ಇದ್ದಾರೆ, ಅದೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ ಎಂದು SP ಹೇಳಿಕೊಂಡಿದ್ದಾರೆ. ಆ ಥರ ಏನು ಕೊಡ್ಲಾರ್ದಂಗೆ ಯಾರು ಆಫೀಸರ್ಸ್ ಯಾರು ಮಾಡೋದಿಲ್ಲ. ಸೊ ಅದಕ್ಕೆ ವಿಲೇಜ್ ಹಂತದಲ್ಲಿ ಇನ್ಸ್ಪೆಕ್ಟರ್ಸ್ ಇರ್ತಾರೆ, DSP ಇರ್ತಾರೆ, ನಾವಿರ್ತೀವಿ. ಅಂಥದ್ದೇನಾದ್ರು ತೊಂದರೆ ಇದ್ದಲ್ಲಿ ನಮಗೆ ಬಂದು ಮಾತಾಡಿಸ್ದಲ್ಲಿ ನಾವು ನಿವಾರಣೆ ಕೊಟ್ಟೆ ಕೊಡ್ತೀವಿ. ಸದ್ಯಕ್ಕೆ ಪೇದೆಯಿಂದ ಮಾಹಿತಿ ಅಂತೂ ಕೇಳಲಾಗಿದೆ. ಪೇದೆ ಧೈರ್ಯವಾಗಿ ಸ್ಟೇಟಸ್ ಇಟ್ಟಿದ್ದೇ ತಪ್ಪ ಅಥವಾ ಈ ವಿಚಾರದಿಂದ ಇವರ ಕೆಲಸಕ್ಕೆ ಕುತ್ತು ತಂದ್ಕೊಟ್ರ ಅನ್ನೋದು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಲಿದೆ. ಆದ್ರೆ ಸುಮ್ಮನೆ ಇರಲಾರದೆ ಅದೇನೋ ಮಾಡ್ಕೊಂಡ್ರು ಅನ್ನೋ ಹಾಗಾಗಿದೆ ಪೇದೆ ಕತೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.